ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಂಗೇಜ್ಮೆಂಟ್ ನಿಂತು ಹೋಗಿದ್ದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ ಭಯ್ಯ ಅಂತಾನೆ ಅಮಿತ್. ಎಂಗೇಜ್ಮೆಂಟ್ ನಿಂತಿದ್ದಕ್ಕೆ ನನಗೇನು ಬೇಜಾರಿಲ್ಲ ಭಯ್ಯ, ಆದರೆ ನನ್ನ ಮದುವೆ ನಡೀಲಿಲ್ಲ ಅಂದರೆ ಕಂಟಿ ಮದುವೆ ನಡೆಯಲ್ವಲ್ಲ, ಅದಕ್ಕೆ ನನಗೆ ಬೇಜಾರು. ಅವರಿಬ್ಬರ ಮದುವೆ ನಡೆಯಲಿ ಅಂತಲೇ ನಾನು ಈ ಮದುವೆಗೆ ಒಪ್ಪಿದ್ದು ಅಂತಾನೆ ಮುತ್ತು. ಮಹಿಮಾ ಟೀ ತಂದು ಕೊಡ್ತಾಳೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ನಿಮಗೆ ಎಲ್ಲ ಒಳ್ಳೇದಾಗುತ್ತೆ ಭಯ್ಯ, ನನಗೆ ಒಳ್ಳೇದಾಗೋದೆಲ್ಲ ಭಯ್ಯ. ಕಂಟಿ ವೈಭವಿ ಮದುವೆ ನಡಿಬೇಕು, ಅದು ಹೇಗೆ ನಡೆಯುತ್ತೋ ಗೊತ್ತಾಗ್ತಿಲ್ಲ ಅಂತಾನೆ ಮುತ್ತು. ಎಲ್ಲ ನಡೆಯುತ್ತೆ, ಆದರೆ ಕಾಲ ಕುಡಿ ಬರಬೇಕು ಅಷ್ಟೇ. ನಿಮ್ಮನೆಯವರೆಲ್ಲ ನಿಮಗೆ ಒಳ್ಳೆ ಸಂಬಂಧ ಸಿಗಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ನಾನು ಅದನ್ನೇ ಬಯಸ್ತೀನಿ ಭಯ್ಯ, ಯಾಕೆ ಯೋಚನೆ ಮಾಡ್ತೀರಿ? ದೇವ್ರು ನಿಮಗೂ ಒಳ್ಳೆ ಹುಡುಗಿನೇ ಹುಡುಕಿ ಇಟ್ಟಿರ್ಬೋದು ಅಂತಾನೆ ಅಮಿತ್. ಅದೆಲ್ಲ ಭ್ರಮೆ ಅಂತಾನೆ ಮುತ್ತು. ಸರಿ, ನಾನೇನು ಬರ್ತೀನಿ ಅಂತ ಹೊರಡ್ತಾನೆ. ಭಯ್ಯ, ನೀವೇನೋ ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ನಾನೊಂದು ಮಾತು ಕೇಳಲ್ಲ ಅಂತಾನೆ ಅಮಿತ್. ಕೇಳಿ ಭಯ್ಯ ಅಂತಾನೆ ಮುತ್ತು. ಭಯ್ಯ, ನಾನೇನೋ ಒಂದು ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು ಅಂತಾನೆ ಅಮಿತ್. ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ, ನೀವೆಲ್ಲ ನಮ್ಮವರೇ ಅಲ್ವಾ, ಹೇಳಿ ಅಂತಾನೆ ಮುತ್ತು. ಭಯ್ಯ, ನೀವ್ಯಾಕೆ ನಮ್ಮ ಮಹಿಮನ ಮದುವೆ ಆಗಬಾರ್ದು ಅಂತಾನೆ ಅಮಿತ್. ಆಗ ಮುತ್ತು ಶಾಕ್ನಿಂದ ಮಹಿಮನ್ನೇ ನೋಡ್ತಾನೆ. ಮಹಿಮ ನಾಚಿಕೊಂಡು ಮುತ್ತನ್ನ ನೋಡ್ತಾಳೆ. ಮುತ್ತು ಏನು ಮಾತಾಡದೆ ಅಲ್ಲಿಂದ ಬರ್ತಾ ಇರ್ತಾನೆ. ಮುತ್ತು ಭಯ್ಯ, ಸೈಕಲ್ ಅಂತ ಅಮಿತ್ ಹೇಳ್ತಾನೆ. ಗೊತ್ತಾಗ್ಲಿಲ್ಲ ಅಂತ ಸೈಕಲನ್ನು ತಗೊಂಡು ಮಹಿಮನ್ನೇ ನೋಡ್ತಾನೆ ಮುತ್ತು. ಮಹಿಮ ನಾಚಿಕೊಂಡು ಮುಖನ ಮುಚ್ಕೊಂಡು ಒಳಗಡೆ ಹೋಗ್ತಾಳೆ. ಮುತ್ತುನು ಖುಷಿಯಿಂದ ಅಲ್ಲಿಂದ ಹೊರಡ್ತಾನೆ. ಅಮಿತ್ಗೆ ಫೋನ್ ಬರುತ್ತೆ, ಮಾತಾಡ್ತಾ ಆಚೆ ಹೋಗ್ತಾನೆ. ಆಗ ಮಹಿಮ ಮತ್ತೆ ಬಂದು ಮುತ್ತುನ ನೋಡ್ತಾಳೆ. ಮುತ್ತುನು ತಿರುಗಿ ಮಹಿಮನ್ನೇ ನೋಡ್ತಾನೆ. ಆಗ ಮಹಿಮ ಮುತ್ತು ಕೊಟ್ಟಿರೋ ಟವಲನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ. ಮುತ್ತು ಅಲ್ಲಿಂದ ಹೋಗ್ತಾನೆ. ಮಹಿಮ ಮುತ್ತು ಜೊತೆ ಡ್ಯಾನ್ಸ್ ಮಾಡಿದ್ದು ಮನೆ ದೇವ್ರಿಗೆ ಹೋದಾಗ ಹೂವು ತನ್ನ ಮೈ ಮೇಲೆ ಬಿದ್ದಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡು ನಾಚ್ಕೋತಾಳೆ. ಈಚೆ ಮುತ್ತುನು ಮಹಿಮನ ಬಗ್ಗೆ ಯೋಚನೆ ಮಾಡ್ತಾ ಸೈಕಲ್ನಲ್ಲಿ ಬರ್ತಾ ಖುಷಿ ಆಗ್ತಾನೆ. ಭಯ್ಯ, ನೀವ್ಯಾಕೆ ನಮ್ಮ ಮಹಿಮನ ಮದುವೆ ಆಗಬಾರ್ದು ಅಂತ ಅಮಿತ್ ಹೇಳಿರೋದನ್ನು ನೆನ್ಪು ಮಾಡ್ಕೋತಾ ಬರ್ತಾನೆ. ಈಚೆ ವೈಭವಿ ಅಳ್ತಾ ಕೂತಿರ್ತಾಳೆ. ಈಚೆ ಕಂಟಿ, ಅಣ್ಣ ಯಾಕಣ್ಣ ನನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ಯಾ? ನಿನ್ನ ಜೀವನನ, ನಿನ್ನ ಸಂತೋಷನ ಬಲಿ ಕೊಟ್ಟು ನನ್ನ ಮದುವೆ ನಡಿಬೇಕಾಗಿಲ್ಲ ಅಣ್ಣ ಅಂತಾನೆ. ಈಚೆ ವೈಭವಿ, ನಿನ್ನ ಸ್ವಾರ್ಥಕ್ಕೋಸ್ಕರ ಅಣ್ಣನ ಜೀವನ ಹಾಳು ಮಾಡ್ತಿದ್ಯಲ್ಲ, ಇದು ಅಪರಾಧ ಅಲ್ವಾ ಅಂತ ಕಂಟಿ ಬೈದಿರೋದನ್ನು, ಅಣ್ಣಂಗೆ ಒಳ್ಳೆ ಸಂಬಂಧ ಸಿಕ್ಕಿ ಮದುವೆ ಆದಮೇಲೆ ನಮ್ಮ ಮದುವೆ ಅಲ್ಲಿವರೆಗೆ ಕಾಯ್ದಾದ್ರೆ ಕಾಯಿ, ಇಲ್ಲ ಅಂದರೆ ನಿನ್ನ ದಾರಿ ನಿನಗೆ ಅಂದಿದ್ದನ್ನು ನೆನ್ಪು ಮಾಡಿಕೊಂಡು ಅಳ್ತಾ ಕಂಟಿಗೆ ಕಾಲ್ ಮಾಡ್ತಾಳೆ. ಆದರೆ ಕಂಟಿ ಫೋನ್ ರಿಸೀವ್ ಮಾಡಲ್ಲ. ಯಾಕೆ ಹೀಗೆ ಮಾಡ್ತಿದ್ಯಾ ಕಂಟಿ, ಫೋನ್ ರಿಸೀವ್ ಮಾಡಿ ಮಾತಾಡು ಅಂತಾಳೆ ವೈಭವಿ. ಅಳು, ಇಲ್ಲಿ ಕೂತ್ಕೊಂಡು ಅಳಬೇಡ, ಬೀದಿಗೆ ಹೋಗು, ಅಲ್ಲಿಗೆ ಹೋಗಿ ಅಳು, ಜನಗಳಿಗೂ ಗೊತ್ತಾಗಲಿ ನಮ್ಮ ಮಾನ ಮರ್ಯಾದೆ ತೆಗೆದಿದ್ದು ಅಲ್ಲೇ ತಾನೇ ಬೀದಿಲಿ. ವೈಭವಿನೂ ಬೀದಿಗೆ ಬಿದ್ದಿದ್ದಾಳೆ ಅಂತ ಅವನು ಯಾವನನ್ನು ನಂಬ್ಕೊಂಡು ಹಸಮಣೆ ಬಿಟ್ಟು ಎದ್ದಿಯಲ್ಲೇ, ನಮ್ಮ ಹೊಟ್ಟೆ ಉರ್ಸಿದ ಕರ್ಮ ನಿನ್ನ ಬಿಡಲ್ಲ ಕಣೆ, ಅನುಭವಿಸ್ತೀಯ ನೋಡು ಅಂತಾರೆ ಅಮ್ಮ. ಅವತ್ತೇ ನಾನು ಅವನ್ನ ಕೊಂದು ಹಾಕಿಬಿಡ್ಬೇಕಾಗಿತ್ತು, ತಪ್ಪು ಮಾಡಿದೆ. ಅದೇ ತಪ್ಪಿಗೆ ಅವನು ನಮ್ಮನೆಗೆ ಬಂದು ನನ್ನ ಮಗಳಿಗೆ ಯಾರು ಬೇಕಾದರೂ ಮದುವೆ ಆಗುವ ಅಂತನ್ನ, ಎಷ್ಟು ಧೈರ್ಯ ಅವನಿಗೆ ಅಂತಾರೆ ಅಪ್ಪ. ಪ್ರೀತಿ ಅಂದ್ಕೊಂಡು ಹೋಗ್ತಾವೆ. ಇವರಿಗೆ ಹೆತ್ತವರು, ಹೊಟ್ಟೆ ಬಟ್ಟೆ ಕಟ್ಟಿ ಸಾಕ್ತವರು, ದುಡ್ಡು ಕೊಟ್ಟವರು. ನಾನು ಸತ್ತು ಬದುಕಿನ್ರಿ ಅವಳನ್ನು ಹಡಿಬೇಕಾದ್ರೆ ಅಂಥವಳು ಮಾನ ಮರ್ಯಾದೆ ತೆಗಿತಾಳೆ. ಅವನ ಪ್ರೀತಿನೇ ದೊಡ್ಡದು ಇವಳಿಗೆ ನಮ್ಮೆಲ್ಲರಿಗಿಂತ ಅಂತ ಅಮ್ಮ ಅಳ್ತಾರೆ. ಅಮ್ಮ, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ, ಹಾಳಾಗಿ ಹೋಗಲಿ ಬಿಡು ಅಂತಾನೆ ವೀರೇಶ್. ಅವಳು ಒಬ್ಬಳೇ ಎಲ್ಲೋ ಹಾಳಾಗಿ ಹೋಗ್ತಾಳೆ, ನನ್ನನ್ನು, ನಿನ್ನನ್ನು, ನಿಮ್ಮ ಅಪ್ಪನ್ನ 3 ಜನನೇ ಕಟ್ಕೊಂಡು ಹಾಳಾಗಿ ಹೋಗೋದು, ಕರಳು ಬಳ್ಳಿ ಸಂಬಂಧ ಇನ್ನೂ ಇಟ್ಕೊಂಡಿದ್ದೀವಲ್ಲ ಅಂತ ಅಮ್ಮ ಅಳ್ತಾರೆ. ನೀನು ಯಾಕೆ ಅಳ್ತೀಯ? ಇಷ್ಟು ದಿನ ಕಂಟಿ ಅಂತ ನಮ್ಮನ್ನು ಅಳಿಸಿದ್ಲಲ್ಲ, ಈಗ ಅವಳು ಅಳಲಿ, ಜೀವನ ಹೀಗೆ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರಲಿ ಅಂತಾರೆ ಅಪ್ಪ. ಮಾತು ಎತ್ತಿದ್ರೆ ಕಂಟಿ ಹೇಗೆ ಕಂಟಿ ಕೊಟ್ಟಿದ್ದು ಬೂಸ ನಿನಗೆ ಹಾಗೆ ಆಗಬೇಕು ಕಣೆ, ಅಳು, ನಾನು ಹೊಟ್ಟೆ ತುಂಬ ಹಾಲು ಕೊಡ್ತೀನಿ, ಅಮ್ಮ ಒಂದು ಲೋಟ ಬಿಸಿ ಹಾಲು ಕಾಯಿಸ್ಕೊಡು ಅಂತಾನೆ ವೀರೇಶ್. ಆಗ ವೈಭವಿ ಡಬ್ಬ ಅಂತ ಡೋರ್ನ ಕ್ಲೋಸ್ ಮಾಡ್ಕೋತಾಳೆ. ಮತ್ತೆ ಕಂಟಿಗೆ ಕಾಲ್ ಮಾಡ್ತಾ, ಪ್ಲೀಸ್ ರಿಸೀವ್ ಮಾಡು ಕಂಟಿ ಅಂತಾಳೆ. ಆಗ ಕಂಟಿ ಕಾಲ್ ರಿಸೀವ್ ಮಾಡ್ತಾನೆ. ಕಂಟಿ, ಪ್ಲೀಸ್ ಕೇಳು, ನಾನು ತುಂಬ ಕೆಟ್ಟ ಸ್ಥಿತಿಲಿದ್ದೀನೋ, ನೀನು ಬಂದು ಯಾರನ್ನ ಮದುವೆ ಆಗು ಅಂತ ಹೇಳಿ ಹೋದ್ಮೇಲೆ ನಮ್ಮ ಮನೇಲಿ ಚುಚ್ಚಿ ಮಾತಾಡ್ತಿದ್ದಾರೆ, ನಮ್ಮ ಪ್ರೀತಿನ ಸುಳ್ಳು ಅಂತಿದ್ದಾರೆ. ಕಂಟಿ, ನೀನು ಒಂದ್ಸಲ ಬಂದು ನಮ್ಮ ಪ್ರೀತಿ ಎಷ್ಟು ಸ್ಟ್ರಾಂಗ್ ಅಂತ ಇವರಿಗೆಲ್ಲ ಒಂದ್ಸಲ ಹೇಳು, ಬಾ ಕಂಟಿ ಪ್ಲೀಸ್, ಬಾ, ನಿನ್ನ ನೋಡಬೇಕು ಅನ್ನಿಸ್ತಿದೆ, ಬಾ ಕಂಟಿ ಅಂತ ವೈಭವಿ ಹೇಳ್ತಾಳೆ. ಇಲ್ಲಿ ನಮ್ಮ ಅಣ್ಣನ ನೆನೆಸ್ಕೊಂಡು ಸಾಯ್ತಿದ್ದೀನಿ, ಇಡೇ ಫೋನು ಅಂತ ಕಾಲ್ ಕಟ್ ಮಾಡ್ತೇನೆ ಕಂಟಿ. ಈಚೆ ಮನೆಯವರೆಲ್ಲ ಮುತ್ತುಗೆ ಕಾಯ್ತಿರ್ತಾರೆ. ಎಷ್ಟು ಹೊತ್ತಾಯಿತು, ಇನ್ನೂ ಮುತ್ತು ಅಣ್ಣ ಬಂದಿಲ್ಲ, ಅವನಿಗೆ ಅದೆಷ್ಟು ಬೇಜಾರಾಗಿದೆಯೋ ಅಂತಾನೆ ಮೈ. ಪದೇ ಎಲ್ಲ ಸಂಬಂಧನೂ ಹೀಗೆ ಆಗ್ತಿದ್ರೆ ಬೇಜಾರಾಗದೇ ಇರುತ್ತಾ ಅಂತಾನೆ ಹರಿ. ಮೊದಲೇ ಅಣ್ಣ ಸೆನ್ಸಿಟಿವ್, ಅವರಿಗೆ ಇದರಿಂದ ಆಚೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ. ಆದರೂ ಅಣ್ಣ ಈ ಮದುವೆ ವಿಚಾರನೆಲ್ಲ ನಮಗೆ ಹೇಳ್ದೆ ಮದುವೆ ಆಗೋಕ್ಕೆ ಹೋದ್ನಲ್ಲ, ಆ ಥರ ಹೋಗದೆ ಇದ್ದಿದ್ರೆ ಈ ಥರ ಪ್ರಾಬ್ಲಮ್ ಎಲ್ಲ ಆಗ್ತಾನೇ ಇರಲಿಲ್ಲ. ಏನೋ 1-2 ದಿನ ಲೇಟ್ ಆಗ್ತಿತ್ತು.
ಅವನಿಗೂ ಒಂದು ಒಳ್ಳೆ ಜೋಡಿ ಸಿಗೋದು. ಈಗ ಅರ್ಜೆಂಟಲ್ಲೇ ಮಾಡೋಕ್ಕೋದ್ರೆ ಹಳ್ಳಕ್ಕೆ ಬೀಳೋದು. ಮತ್ತೆ ಮನ್ಸು ಕೇಳಿಸ್ಕೊಳ್ಳೋ ಹಾಗಾಯಿತು ಇದರಿಂದ ಅಂತಾನೆ ಹರಿ. ಹರಿಯವರೇ, ಪಾಪ ಮುತ್ತು ಅಣ್ಣ, ಇದನ್ನೆಲ್ಲ ಅವರಿಗೋಸ್ಕರ ಮಾಡಿದ್ರಾ? ನಡೆದಿದ್ದೆಲ್ಲ ನಡೆದೋಯ್ತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಯಾವ ಪ್ರಯೋಜನವೂ ಇಲ್ಲ ಅಂತಾಳೆ ಚಂದನ. ಆದರೆ ಈಗೇನು ಮಾಡೋದು ಅತ್ತಿಗೆ? ಅಣ್ಣನ ಮನಸ್ಸು ಸರಿ ಹೋಗಬೇಕು, ಮೊದಲಿನ ಥರ ಆಗಬೇಕು ಅಂತಾನೆ ಕಂಠಿ. ಹೌದು ಅತ್ತಿಗೆ, ಅಣ್ಣ ಒಬ್ಬ ಖುಷಿಯಾಗಿದ್ದರೆ ಇಡೀ ಗಂಧದ ಗುಡಿನೇ ಖುಷಿಯಾಗಿರುತ್ತೆ ಅಂತಾನೆ ಮಯಿ. ಯಾಕೆ ಮೇಡಮ್ ಸೈಲೆಂಟ್ ಆದ್ರಿ? ಏನಾದರೂ ಹೇಳಿ ಅಂತಾನೆ ಹರಿ. ಅಣ್ಣ ಸರಿ ಹೋಗ್ತಾರೆ. ಅಣ್ಣ ಸರಿ ಹೋಗಬೇಕು ಅಂದರೆ ನೀವೆಲ್ಲ ನಾನು ಹೇಳಿದ್ದನ್ನು ಮಾಡಿ ಅಂತಾಳೆ ಚಂದನ. ಏನು ಮಾಡಬೇಕು ಅಂತ ಹೇಳಿ ಅತ್ತಿಗೆ, ನೀವು ಹೇಳ್ದಂಗೆ ಮಾಡ್ತೀವಿ ಅಂತಾನೆ ಕಂಠಿ. ಹೌದು ಅತ್ತಿಗೆ, ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀವಿ ಅಂತಾನೆ ಮಯಿ. ಇವಾಗ ಹ್ಞೂ ಅಂದು ಆಮೇಲೆ ಮಾತು ತಪ್ಪಬಾರ್ದು ಅಂತಾಳೆ ಚಂದನ. ಇಲ್ಲ ತಪ್ಪಲ್ಲ ಅಂತ 3 ಜನ ಒಟ್ಟಿಗೆ ಹೇಳ್ತಾರೆ. ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಮುತ್ತು ಅಣ್ಣ ಅಡುಗೆ ಮಾಡಿದಾಗ ಇದರಲ್ಲಿ ಉಪ್ಪು ಜಾಸ್ತಿ, ಖಾರ ಜಾಸ್ತಿ ಅಂತ ಹಾಗಿದೆ ಹೀಗಿದೆ ಅಂತೆಲ್ಲ ಕಮೆಂಟ್ ಮಾಡಬಾರ್ದು ಅಂತಾಳೆ ಚಂದನ. ಸರಿ ಮಾಡಲ್ಲ ಅಂತ 3 ಜನ ಒಟ್ಟಿಗೆ ಹೇಳ್ತಾರೆ. ಎರಡನೇದಾಗಿ ಸದ್ಯಕ್ಕೆ ಮುತ್ತು ಅಣ್ಣನ ಮದುವೆ ವಿಷಯದ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತಾಳೆ ಚಂದನ. ಮಾತಾಡಲ್ಲ ಅಂತ 3 ಜನ ಒಟ್ಟಿಗೆ ಹೇಳ್ತಾರೆ. ಮೂರನೇದಾಗಿ ಮುತ್ತು ಅಣ್ಣನ ಸದ್ಯಕ್ಕೆ ಕೆಲಸಕ್ಕೆ ಕಳಿಸೋದೇ ಬೇಡ ಅಂತಾಳೆ ಚಂದನ. ಕಳಿಸಲ್ಲ ಅಂತ 3 ಜನ ಒಟ್ಟಿಗೆ ಹೇಳ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವಿಬ್ಬರು ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವಿಬ್ಬರು ಮನೆಯಲ್ಲಿ ಕಿತ್ತಾಡೋದು ಕಿರ್ಚೋಡೋದು ಮಾಡೋ ಹಾಗೇ ಇಲ್ಲ ಅಂತಾಳೆ ಚಂದನ. ನೀವು ಹೇಳಿದ್ದು ಕರೆಕ್ಟು ಮೇಡಮ್. ಹೇಳಿ ಈ ಮಗನಿಗೆ ಮೊದಲು. ನಾನು ಯಾವಾಗಲೂ ಸುಮ್ಮನೆ ಇರ್ತೀನಿ, ಕಾಲು ಕೆದ್ರಕೊಂಡು ಜಗಳಕ್ಕೆ ಬರ್ತಿರ್ತಾನೆ ಅಂತಾನೆ ಹರಿ. ಇದ್ಯಾಕೋ ಜಾಸ್ತಿ ಆಯಿತು ಹರಿ. ಈ ಮನೇಲಿ ನಾನು ಯಾವಾಗಲೂ ನಿನ್ನ ಹತ್ರ ಜಗಳ ಆಡೋಕೆ ಬಂದಿದ್ದೀನಿ, ಯಾವಾಗಲೂ ನಿನ್ನಿಂದನೇ ಜಗಳ ಆಗೋದು ಅಂತಾನೆ ಕಂಠಿ. ಹೀಗೆ ಮತ್ತೆ ಇಬ್ಬರು ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಚಂದನ, ನಿಲ್ಲಿಸ್ತೀರಾ ಅಂತ ಗಟ್ಟಿಯಾಗಿ ಕೂಗ್ತಾ, ಇದನ್ನೇ ಬೇಡ ಅಂತ ನಾನು ಹೇಳಿದ್ದು. ನಿಮಗೆಲ್ಲ ಮುತ್ತು ಅಣ್ಣ ಖುಷಿಯಾಗಿರೋದು ಬೇಕಾಗೇ ಇಲ್ಲ, ಬರೀ ಕಿತ್ತಾಡ್ಕೊಂಡಿರೋದೇ ನಿಮಗೆ ಮುಖ್ಯ. ಏನಾದರೂ ಮಾಡ್ಕೊಳ್ಳಿ ಅಂತಾಳೆ ಚಂದನ. ಸಾರಿ ಅತ್ತಿಗೆ ಅಂತಾನೆ ಕಂಠಿ. ಆಯಿತು ತಪ್ಪಾಯಿತು ಬಿಡಿ, ಅಣ್ಣನ ಮುಂದೆ ಹೀಗೆಲ್ಲ ಕಿತ್ತಾಡಲ್ಲ ಅಂತಾನೆ ಹರಿ. ಹ್ಞೂ ಅತ್ತಿಗೆ, ನೀವು ಹೇಳಿದ್ದನ್ನೆಲ್ಲ ನಾವು ಕೇಳ್ತೀವಿ. ಒಟ್ಟಿನಲ್ಲಿ ಮುತ್ತು ಅಣ್ಣ ಬೇಜಾರಿಂದ ಹೊರಗಡೆ ಬಂದು ಮುಂಚೆ ನಮ್ಮ ಜೊತೆ ಇದನ್ನೆಲ್ಲ ಖುಷಿಯಾಗಿ ಆಗಿರಬೇಕು ಅಂತಾನೆ ಮಯಿ. ಸರಿ, ಮೊದಲು ಮುತ್ತು ಅಣ್ಣ ಮನೆಗೆ ಬರಲಿ, ನಾನು ಹೇಳಿರೋದೆಲ್ಲ ಕರೆಕ್ಟಾಗಿ ನೆನಪಿದೆ ತಾನೆ ಅಂತಾಳೆ ಚಂದನ. ಹ್ಞೂ ಹ್ಞೂ ಅಂತಾರೆ 3 ಜನ. ಮನೆಯಿಂದ ಹೊರಗಡೆ ನಟರಾಜ ಕೂತ್ಕೊಂಡು ಒಲವಿನ ಪ್ರಿಯಲತೆ ಅವಳದೇ ಚಿಂತೆ ಅಂತ ಸಾಂಗ್ ಹೇಳ್ತಾ ಇರ್ತಾಳೆ. ಆಗ ಮುತ್ತು ಬರ್ತಾನೆ. ಆಗ ಮಯಿ ಅಣ್ಣ ಬಂದ ಅಂತ ಕೂಗ್ತಾನೆ. ಸರಿ ನಾನು ಹೇಳಿರೋದು ಎಲ್ರಿಗೂ ನೆನಪಿದೆ ಅಲ್ವಾ ಅಂತಾಳೆ ಚಂದನ. ಆಗ ಎಲ್ಲರೂ ಒಂದೊಂದು ಕಡೆ ಹೋಗಿ ಕೂತ್ಕೋತಾರೆ. ಮುತ್ತು ಮನೆಯೊಳಗಡೆ ನಗ್ತಾ ಹೋಗ್ತಾ ಇರೋದನ್ನು ನಟರಾಜ ನೋಡಿ, ಎಲ್ಲ ಇವನ ಮನೆಯಿಂದ ಹೋಗುವಾಗ ಪಂಕ್ಚರ್ ಆಗಿರೋ ಸೈಕಲ್ ಥರ ಹೋದ, ಈಗ ನೋಡಿದರೆ 24 ವೀಲರ್ ಲಾರಿ ಥರ ಬರ್ತವನೆ, ಏನಾಯ್ತು ಇವನಿಗೆ ಅಂತಾರೆ ನಟರಾಜ. ಮುತ್ತು ನಗ್ತಾನೆ ಮನೆ ಒಳಗಡೆ ಬಂದು ಸೋಫಾ ಮೇಲೆ ಕೂತ್ಕೊಂಡು ಮತ್ತೆ ನಗ್ತಾ ಇರ್ತಾನೆ. ಆಗ ಎಲ್ಲರೂ ಶಾಕ್ನಿಂದ ಮುತ್ತುನೇ ನೋಡ್ತಿರ್ತಾರೆ. ಅಣ್ಣ ಕಾಫಿ ಏನಾದರೂ ಕುಡಿತೀಯಾ ಅಂತ ಹರಿ ಕೇಳ್ತಾನೆ. ಆದರೆ ಮುತ್ತು ನಗ್ತಾ ಯಾವುದೋ ಲೋಕದಲ್ಲಿ ಕಳೆದೋಗಿರ್ತಾನೆ. ಮುತ್ತು ಅಣ್ಣ ಅಂತ ಚಂದನ ಬಂದು ಕರೀತಾಳೆ. ಆದರೆ ರಿಯಾಕ್ಷನ್ನೇ ಮಾಡಲ್ಲ ಮುತ್ತು. ಆಗ ಹರಿ ಮುತ್ತು ಮೈನ ಮುಟ್ಟಿ ಅಣ್ಣ ಅಂತ ಕೂಗ್ತಾನೆ. ಆಗ ಮುತ್ತು ಅವನ್ನ ನೋಡ್ತಾನೆ. ಏನು ಅಂತಾನೆ ಮುತ್ತು. ಏನಣ್ಣ ಯೋಚನೆ ಮಾಡ್ತಾ ಕೂತಿದ್ಯಾ? ನೀನು ಮಾತ್ರ ಇಲ್ಲಿದ್ಯಾ, ನಿನ್ನ ಮನಸ್ಸು ಬೇರೆ ಎಲ್ಲೋ ಇದೆಯಲ್ಲ ಅಂತಾನೆ ಹರಿ. ಏನಿಲ್ಲ ಕಣೋ, ಯಾಕೆ ಹಂಗೆ ಕೇಳ್ತಿದ್ಯಾ ಅಂತಾನೆ ಮುತ್ತು. ನಾನು ಆವಾಗಿಂದ ಮಾತಾಡ್ತಾನೆ ಇದ್ದೀನಿ, ಏನಕ್ಕೂ ರೆಸ್ಪಾನ್ಸ್ ಮಾಡದೆ ಸುಮ್ಮನೆ ಕೂತ್ಕೊಂಡು ನಗ್ತಿದ್ಯಾ ಅಂತಾನೆ ಹರಿ. ನೀನು ಮಾತಾಡ್ಸಿದ್ಯಾ, ಏನು ಹೇಳ್ದ್ಯೋ ಅಂತಾನೆ ಮುತ್ತು. ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಕಾಫಿ ಗೀಫಿ ಕುಡಿತೀಯಾ ಅಂತ ಕೇಳಿದೆ ಅಂತಾನೆ ಹರಿ. ಆಗ ಮುತ್ತು ನಗ್ತಾ, ಊಟ ಮಾಡೋ ಟೈಮಲ್ಲಿ ಯಾರಾದರೂ ಕಾಫಿ ಕುಡಿತಾರೇನೋ ಅಂತಾನೆ. ನೀನು ಹೇಳೋದು ಸರಿ ಬಿಡು ಅಂತ ಕಂಠಿ. ಅಣ್ಣ ಏನೋ ವಿಚಿತ್ರವಾಗಿ ಆಡ್ತಿದ್ದಾನೆ ಅಂತಾನೆ ಹರಿ. ಪಾಪ ಅವನು ತುಂಬ ಬೇಜಾರಲ್ಲಿದ್ದಾನೆ, ಅದಕ್ಕೆ ಮಂಕಾಗ್ಬಿಟ್ಟಿದ್ದಾನೆ ಅಂತಾನೆ ಕಂಠಿ. ಚಂದನ, ಅಡುಗೆ ಆಗಿದೆಯೇನಮ್ಮ ಅಂತಾನೆ ಮುತ್ತು. ಹಾಂ ಅಣ್ಣ. ಇಲ್ಲ ಅಣ್ಣ, ಈಗ ಹೋಗಿ ಮಾಡ್ತೀನಿ ಅಂತಾಳೆ ಚಂದನ. ಇರಮ್ಮ ನಾನು ಮಾಡ್ತೀನಿ ಅಂತಾನೆ ಮುತ್ತು. ನೀನೇನು ಮಾಡೋದು ಬೇಡ, ಲೇಟಾಗಿಬಿಟ್ಟಿದೆ, ನಾನು ಹೋಗಿ ಪಾರ್ಸೆಲ್ ತಂದುಬಿಡ್ತೀನಿ ಅಂತಾನೆ ಹರಿ. ಕಂಠಿ, ಹೋಗಿ ಎಲ್ರಿಗೂ ಮಟನ್ ಬಿರಿಯಾನಿ ತಂದುಬಿಡು ಅಂತಾನೆ ಹರಿ. ಇದಕ್ಕೋಸ್ಕರನೇ ಕಾಯ್ತಿರ್ತೀಯ ಅಲ್ವಾ ಅಂತ ಕಂಠಿ ಹೋಗ್ತಾನೆ. ಮುತ್ತು ಮಾತ್ರ ಅಮಿತ್ ಹೇಳಿರೋ ಮಾತನ್ನೇ ನೆನ್ಪು ಮಾಡ್ಕೋತಾ ನಾಚ್ಕೋತಾ ಮೈ ಮನೆ ನೆನ್ಪು ಮಾಡ್ಕೋತಾನೆ. ಹರಿ ಚಂದನ ಮಯಿ ಮುತ್ತುನೇ ನೋಡ್ತಾ ಮುಖ ನೋಡಿಕೊಂಡು ಏನಿದು ಅಂತ ಆಶ್ಚರ್ಯಪಡ್ತಾರೆ.
ಅಣ್ಣ ಮುತ್ತು ಅಣ್ಣ ಒಬ್ಬೊಬ್ಬನೇ ನಗ್ತಿದ್ದಾನೆ ಅಂತಾನೆ ಮಹಿ. ನನಗೂ ಅದೇ ಡೌಟ್ ಕಣೋ ಅಂತಾನೆ ಹರಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಮಗೆಲ್ಲ ಬೇಜಾರಾಗಬಾರ್ದು ಅಂತ ಮುತ್ತು ಅಣ್ಣ ಸುಮ್ಮನೆ ನಗ್ತಿರ್ಬೋದು ಅಂತಾಳೆ ಚಂದನ. ಆದರೂ ಮೇಡಮ್, ಅಣ್ಣನ ಮುಖದಲ್ಲಿ ಏನೋ ಒಂಥರ ಗ್ಲೋ ಕಾಣಿಸ್ತಿದೆ ನೋಡಿದ್ರಾ ಅಂತಾನೆ ಹರಿ. ಆಗ ಸಿಟ್ಟಿಂದ ಕಣ್ಬಿಡ್ತಾಳೆ ಚಂದನ. ಆಗ ಹರಿ ಬಂದು ಅಣ್ಣ ಅಂತ ಕರೀತಾನೆ. ಆದರೆ ಮುತ್ತುಗೆ ಕೇಳಿಸಲ್ಲ. ಆಗ ಮುಟ್ಟಿ ಅಣ್ಣ ಅಂತ ಕರೀತಾನೆ. ಅಂತಾನೆ ಮುತ್ತು. ಏನಣ್ಣ ಒಬ್ಬೊಬ್ಬನೇ ನಗ್ತಿದ್ಯಾ? ಏನು ಅಂತ ಹೇಳಿದರೆ ನಿನ್ನ ಜೊತೆ ನಾವು ನಗ್ತೀವಪ್ಪ ಅಂತಾನೆ ಹರಿ. ಹಾಗೇನಿಲ್ಲ ಕಣೋ ಅಂತಾನೆ ಮುತ್ತು. ನೀನಿಲ್ಲ ಅಂದರೆ ನಾನು ನಂಬ್ತೀವಾ? ಯಾಕೋ ಡೌಟ್ ಹೊಡಿತಿದೆ ಅಂತ ಹರಿ ಯೋಚನೆ ಮಾಡ್ತಾನೆ. ಆಗ ಕಂಟಿ ಬಂದು ಅಣ್ಣ ಬಿರಿಯಾನಿ ತಂದಿದ್ದೀನಿ, ಬಿಸಿ ಇರುವಾಗಲೇ ತಿಂದುಬಿಡೋಣ, ಆಮೇಲೆ ಚೆನ್ನಾಗಿರಲ್ಲ ಅಂತಾನೆ ಕಂಟಿ. ಮೈ ಬಾ ನಾವು ಹೋಗಿ ಊಟಕ್ಕೆ ರೆಡಿ ಮಾಡೋಣ. ಅಣ್ಣ ನೀವು ಇಲ್ಲೇ ಕೂತೀರಿ ಅಂತಾಳೆ ಚಂದನ. ಇರಮ್ಮ ಕೈಕಾಲು ತೊಳ್ಕೊಂಡು ಬರ್ತೀನಿ ಅಂತಾನೆ ಮುತ್ತು. ಮುತ್ತು ಮತ್ತೆ ನಗ್ತಾ ಕೈಕಾಲು ತೊಳೆಯೋದಕ್ಕೆ ಹೋಗ್ತಾನೆ. ಆಗ ಅವನ್ನೇ ನೋಡ್ತಾ ಎಲ್ಲರೂ ಶಾಕ್ ಆಗ್ತಾರೆ. ಕಂಟಿ, ಇಷ್ಟೇ ದಿನ ಅಣ್ಣನಲ್ಲಿ ಕಾಣಿಸ್ದೇ ಇರೋ ಬದಲಾವಣೆ ಇವತ್ತೇನೋ ಕಾಣಿಸ್ತಿದೆ ಕಣೋ. ಅದೇನು ಅಂತ ನನ್ನ ಕೈಲಿ ತಡ್ಕೊಳೋಕ್ಕಾಗ್ತಿಲ್ಲ. ಏನು ಅಂತ ಡೈರೆಕ್ಟಾಗಿ ಕೇಳ್ಕೊಂಡು ಬರ್ತೀನಿ ಅಂತ ಹರಿ ಹೋಗುವಾಗ ಚಂದನ ಅವನ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ಇದನ್ನೇ ಬೇಡ ಅನ್ನೋದು. ಮೊದಲೇ ಅವರು ಬೇಜಾರಲ್ಲಿದ್ದಾರೆ. ಪ್ರಶ್ನೆ ಕೇಳಿದರೆ ಇನ್ನೂ ಬೇಜಾರಾಗ್ತಾರೆ. ನಮಗೆಲ್ಲ ಬೇಜಾರಾಗಬಾರ್ದು ಅಂತ ಅವರು ನಗ್ನಗ್ತಾ ಇರ್ಬೋದು ಅಂತಾಳೆ ಚಂದನ. ಆದರೂ ಮೇಡಮ್ ಅಂತ ಹರಿ ಹೇಳುವಾಗ ಮತ್ತೆ ಗುರಾಯಿಸ್ತಾಳೆ ಚಂದನ. ಈಚೆ ಮುತ್ತು ನಟರಾಜನ ನೋಡಿ ಮಹಿಮನೆ ಅಂತ ಅಂದ್ಕೊಂಡು ನಗ್ತಾನೆ. ಆಗ ನಟರಾಜ ಏನೋ ಮುತ್ತು ನನ್ನನ್ನು ನೋಡಿ ಇಷ್ಟು ಖುಷಿಯಾಗಿದೆಯಾ ಅಂತ ಕೇಳ್ತಾರೆ. ಆಗ ಅದು ಮಹಿಮಾ ಅಲ್ಲ ಅನ್ನೋದು ಮುತ್ತುಗೆ ಗೊತ್ತಾಗುತ್ತೆ. ಈಚೆ ಚಂದನ ಹರಿ ಹೊರಗಡೆ ಕೂತಿರುವಾಗ ರೂಮಿಗೆ ಬನ್ನಿ ಅಂತ ಕರೀತಾಳೆ. ಯಾಕೆ ಅಂತ ಕೇಳ್ತಾನೆ. ಬನ್ನಿ ಒಳಗಡೆ ಅಂತಾಳೆ ಚಂದನ. ಆಗ ಹರಿ ನಿನ್ನ ಯೋಗನೇ ಬದಲಾಯ್ತು ಕಣೋ ಹರಿ ಅಂತ ಯೋಚನೆ ಮಾಡ್ತಾ ಯಾಕೆ ಮೇಡಮ್ ಅಂತಾನೆ. ಬನ್ನಿ ಬಾಗಿಲು ಹಾಕಿ ಅಂತಾಳೆ ಚಂದನ. ಹೋಗಿ ಹರಿ ರೂಮ್ ಬಾಗಿಲನ್ನು ಹಾಕೋತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.